ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇರಾನ್ ಕಂಟ್ರಿ ಅತ್ಯಂತ ನಿಗೂಢ ಕಂಟ್ರಿ ಅನ್ನುವಂಥದ್ದು ಗೊತ್ತು. ಅಂದರೆ ಅಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದು ಎಕ್ಸಾಕ್ಟಾಗಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುವಂಥದ್ದು ಕಷ್ಟ ಸಾಧ್ಯ. ಯಾಕಂದರೆ ಎಷ್ಟೋ ಬಾರಿ ನಾವು ನೋಡ್ತೀವಿ ಎಕ್ಸಾಕ್ಟಾಗಿ ಅಲ್ಲಿ ಏನು ನಡೀತಾ ಇದೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟ್ಸ್ ನೋಡುವಾಗಲೇ ನೆಕ್ಸ್ಟ್ ಅದರ ಒಂದು ವ್ಯತಿರಿಕ್ತವಾದಂಥ ಒಂದು ರಿಪೋರ್ಟ್ ಕೂಡ ಹೊರಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸುಪ್ರೀಂ ಲೀಡರ್ ಆಗಿರುವಂಥ ಮೊಜ್ತಬಾ ಅಲಿ ಖೊಮೇನಿ ಅವರು ಬದುಕಿದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ನಿಗೂಢತೆ ಇದೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ಮೊಜ್ತಬಾ ಖೊಮೇನಿ ಅವರು ಸಾವನ್ನಪ್ಪಿದ್ರು, ಆಯತುಲ್ಲಾ ಖಮೇನಿ ಅವ್ರನ್ನ ಏನು ಹತ್ಯೆ ಮಾಡಲಾಯಿತು ಆ ಟೈಮಲ್ಲೇ ಅವ್ರನ್ನೂ ಕೂಡ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ ಅವ್ರು ಬದುಕಿದ್ದಾರೆ, ಎಲ್ಲೊಂದು ಕಡೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಇಲ್ಲ, ಅವರು ಕೆಲವೊಂದಷ್ಟು ಡೈರೆಕ್ಷನ್ಸನ್ನು ಆಲ್ರೆಡಿ ಮಿಲಿಟರಿಗೆ, IRGCಗೆಲ್ಲ ಅದಕ್ಕೂ ಕೊಡ್ತಾ ಇದ್ದಾರೆ, ಅವ್ರು ಆರಾಮಾಗಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂಥ ರಿಪೋರ್ಟ್ಸನ್ನು ನಾವು ನೋಡ್ತಾನೆ ಇರ್ತೀವಿ. ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದ್ರೆ, ಫೆಬ್ರವರಿ 28ಕ್ಕೆ ಏನು ವಾರ್ ಆಯ್ತಲ್ಲ, US ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದಂಥ ಒಂದು ಏರ್ ಸ್ಟ್ರೈಕ್, ಅದರಲ್ಲಿ ಆಯತುಲ್ಲಾ ಖಮೇನಿ ಆಗಿನ ಸುಪ್ರೀಂ ಲೀಡರ್ ಏನು ಸಾವನ್ನಪ್ಪಿದ್ರು, ಸೊ ಅವರ ಸಾವಿನ ಬಗ್ಗೆನೂ ಕೂಡ ಸಾಕಷ್ಟು ಊಹಾಪೋಹಗಳು ಇದ್ದಿದ್ವು. ಅಂದರೆ ಅವರು ಸತ್ತಿಲ್ಲ ಅಂತ ಕೆಲವರು ಹೇಳಿದ್ರು, ಅವರೆಲ್ಲೋ ಒಂದು ಕಡೆ ಬೇರೆ ಕಡೆ ಸೇಫ್ ಜಾಗದಲ್ಲಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಅವರ ಅಂತ್ಯಕ್ರಿಯೆ ಕೂಡ ಮುಗ್ದೋಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ವರದಿ ಪ್ರಸಾರವಾಗ್ತಾ ಹೋಯಿತು. ಆದರೂ ಕೂಡ ಇಲ್ಲ, ಈಗ ಮತ್ತೆ ಬಂದಿರುವಂಥ ಒಂದು ವಿಚಾರ, ಇಲ್ಲ ಅವರ ಅಂತ್ಯಕ್ರಿಯೆ ಆಗಿರಲಿಲ್ಲ, ಈಗ ಅಧಿಕೃತವಾಗಿ ಆಯತುಲ್ಲಾ ಖಮೇನಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ ಜುಲೈನಲ್ಲಿ ಅನ್ನುವಂಥದ್ರ ಬಗ್ಗೆ ಈಗ ಅಧಿಕೃತವಾಗಿ ದಿನಾಂಕ ಘೋಷಣೆ ಮಾಡಿದೆ. ಸೊ ಇರಾನ್ನ ಮಾಜಿ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಅವರ ಒಂದು ಅಂತ್ಯಕ್ರಿಯೆ ಕೊನೆಗೂ ಈಗ 4 ತಿಂಗಳ ಬಳಿಕ, ಅಂದರೆ ಫೆಬ್ರವರಿ 28ಕ್ಕೆ ಮೊದಲ ಬಾರಿ ಏನು ಏರ್ ಸ್ಟ್ರೈಕ್ ಆಯಿತು, ಆ ಏರ್ ಸ್ಟ್ರೈಕ್ನಲ್ಲಿ ಮೊದಲನೇ ದಿನವೇ ಅವ್ರನ್ನ ಹತ್ಯೆ ಮಾಡಲಾಗಿತ್ತು. ಸೊ ಅದಾದ ನಂತರ ಇದುವರೆಗೂ 4 ತಿಂಗಳ ಬಳಿಕ ಈಗ ಜುಲೈ 4ನೇ ತಾರೀಕಿನಿಂದ ಅವರ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ನಡೆಯುತ್ತೆ, ವಿಧಿವಿಧಾನಗಳು ನೆರವೇರುತ್ತೆ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ಈಗ ಇರಾನ್ ಮಾಹಿತಿಯನ್ನು ಹೊರಗಿಡಿದೆ. ಸೊ ಇವರ ಅಂತ್ಯಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಹೇಳಿದರೆ ಟೆಹರಾನ್, ಖೋಮ್ ಮತ್ತು ಇರಾಕ್ನ ಕೆಲವು ಪ್ರಮುಖ ಭಾಗಗಳು, ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಅವರ ಒಂದು ಅಂತ್ಯಕ್ರಿಯೆಗೆ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದರೆ, ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಈಗ ಜುಲೈ 4ನೇ ತಾರೀಕಿಗೆ ಆರಂಭವಾಗುತ್ತೆ ವಿಧಿವಿಧಾನದ ಪ್ರಕ್ರಿಯೆಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ 4ರಿಂದ ಆರಂಭವಾಗಿ ಜುಲೈ 9ನೇ ತಾರೀಕುವರೆಗೂ ಕೂಡ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಅಂತ್ಯ ಜುಲೈ 9ನೇ ತಾರೀಕಿಗೆ ಖೊಮೇನಿಯವರ ಹೋಮ್ ಟೌನ್, ಅಲ್ಲಿ ಅವರನ್ನು ದಫನ್ ಮಾಡಲಾಗುತ್ತೆ ಅಂತ. ಅಂದರೆ 9ನೇ ತಾರೀಕು ಇರಾನ್ನ ಪವಿತ್ರ ಸ್ಥಳವಾಗಿರುವಂಥ ಮಶಾದ್ ಅವರ ಹೋಮ್ ಟೌನ್ ಕೂಡ ಹೌದು, ಅಲ್ಲಿ ದಫನ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇಸ್ಲಾಂ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಆದಷ್ಟು ಬೇಗ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಹೆಚ್ಚು ಅಂತ ಹೇಳಿದ್ರೆ 24 ಗಂಟೆ, ಅದಕ್ಕಿಂತ ಹೆಚ್ಚು ಯಾರನ್ನು ಕೂಡ ಇಡೋದಿಲ್ಲ. ಆದಷ್ಟು ಬೇಗ ಅಂತ್ಯಕ್ರಿಯೆ ನೆರವೇರಿಸಬೇಕು ಅನ್ನುವಂಥದ್ದನ್ನು ಇಸ್ಲಾಂ ಧರ್ಮ ಹೇಳುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಜನ ಲೀಡರ್ಗಳು ಅಥವಾ ಈ ವಾರ್ನಂತಹ ಒಂದು ಸಿಚುವೇಶನ್, ಕೆಲವೊಂದಷ್ಟು ಆ ಥರದ ಸಂದರ್ಭಗಳಲ್ಲಿ ಕೆಲವೊಂದಷ್ಟು ದಿನ ಅವ್ರನ್ನ ಇಡಬಹುದು ಅನ್ನುವಂಥದ್ದು ಮಾತ್ರ ಇರುತ್ತೆ. ಬಟ್ ಇಲ್ಲಿ ಆಯತುಲ್ಲಾ ಖಮೇನಿ ಅವರನ್ನ 4 ತಿಂಗಳ ಕಾಲ ಪ್ರಿಸರ್ವ್ ಮಾಡಿದ್ರು. ಅದು ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ, ಎಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಇದುವರೆಗೂ ಗೊತ್ತಲ್ಲ. ಸೊ ಈಗ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ, ಜುಲೈ 4ರಿಂದ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಂತ್ಯಕ್ರಿಯೆ ಯಾರು ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಅವರ ಹಿರಿಯ ಪುತ್ರ ಹಾಗೆ ಖೊಮೇನಿ ಅವರ ಉತ್ತರಾಧಿಕಾರಿ ಆಗಿರುವಂತಹ ಮೊಜ್ತಬಾ ಖೊಮೇನಿ, ಸೊ ಅವ್ರು ಮಾಡ್ತಾರಾ ಅದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಅವ್ರ ಆರೋಗ್ಯದ ಬಗ್ಗೆನೇ ಇನ್ನೂ ಸ್ಪಷ್ಟನೆ ಇಲ್ಲ. ಕೆಲವೊಂದಷ್ಟು US ಅಫಿಷಿಯಲ್ಸ್ ಹೇಳೋ ಪ್ರಕಾರ, ಮಾರ್ಕೋ ರೂಬಿಯೋ ಮತ್ತೆ ಪೀಟ್ ಹೆಗ್ಸೆತ್ ಅವ್ರು ಹೇಳೋ ಪ್ರಕಾರ ಮೊಜ್ತಬಾ ಇನ್ನೂ ಕೂಡ ಕೋಮಾದಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಯಾರು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈ ಎಲ್ಲ ವಿಚಾರವನ್ನು ಯಾಕೆ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೀವಿ ಅಂತ ಹೇಳಿದ್ರೆ, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿರುವಂಥದ್ದು ಏನಂದ್ರೆ, ಅಲಿ ಖೊಮೇನಿ ಅವರ ಒಂದು ಅಂತ್ಯಕ್ರಿಯೆ ಏನಿದೆಯಲ್ಲ, ಆ ಒಂದು ಅಂತ್ಯಕ್ರಿಯೆಗೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಸೊ ಮೋದಿ ಹೋಗ್ತಾರಾ ಅನ್ನೋದು ಇರುವಂಥ ಸದ್ಯದ ಪ್ರಶ್ನೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಅವ್ರು ಹೋಗಲಿಲ್ಲ ಅಂತ ಹೇಳಿದ್ರೆ ಭಾರತದಿಂದ ಯಾರನ್ನಾದರೂ ಕಳಿಸಿದ್ರೆ ಯಾರನ್ನು ಕಳಿಸಬಹುದು? ಉನ್ನತ ಮಟ್ಟದ ನಿಯೋಗವನ್ನು ರಚಿಸಿ ಅವ್ರನ್ನ ಯಾರನ್ನಾದರೂ ಕಳಿಸ್ತಾರಾ? ಇದುವರೆಗೂ ಯಾವುದೇ ರೀತಿಯಾದಂಥ ಭಾರತದ ನಿಲುವು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅದನ್ನು ಮುಂದಿನ ಹಂತದಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಇದು ಭಾರತವನ್ನು ಅತ್ಯಂತ ಸೂಕ್ಷ್ಮ ಡಿಪ್ಲೊಮ್ಯಾಟಿಕ್ ಪರಿಸ್ಥಿತಿಗೆ ದೂಡಿದೆ ಎಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಭಾರತ ಈ ವಿಚಾರದಲ್ಲಿ ತುಂಬ ಜಾಗರೂಕವಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಒಂದು ರಾಂಗ್ ಹೆಜ್ಜೆ ಕೂಡ ಭಾರತದ ಈ ಫಾರಿನ್ ಡಿಪ್ಲೊಮಸಿ ಏನಿದೆ, ಫಾರಿನ್ ಪಾಲಿಸಿ ಏನಿದೆ, ಅದ್ರ ಮೇಲೆ ಎಫೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ, ಅಫ್ಕೋರ್ಸ್ ಇರಾನ್ ಜೊತೆಗೆ ನಮ್ಮ ಸಂಬಂಧ ಅಂತೂ ಒಳ್ಳೇದಿದ್ದೇ ಇದೆ. ಇರಾನ್ ಜೊತೆಗೆ ನಮ್ಮ ಸಂಬಂಧ ಅತ್ಯಂತ ಹಳೆಯದ್ದು.
ಸಾಕಷ್ಟು ವರ್ಷಗಳಿಂದಲೂ ಕೂಡ ಇರಾನ್ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಭಾರತ ಹೊಂದಿದೆ. ಅದು ಇರಾನ್ ಜೊತೆಗಿನ ತೈಲ ಸಂಬಂಧ ಆಗಿರ್ಬೋದು, ವ್ಯಾಪಾರದ ಸಂಬಂಧ ಆಗಿರ್ಬೋದು, ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಉತ್ತಮ ಬಾಂಧವ್ಯವನ್ನು ನಾವು ಇರಾನ್ ಮತ್ತು ಭಾರತ ಇಟ್ಕೊಂಡಿದ್ದೀವಿ. ಅಂದರೆ ಇರಾನನ್ನು ಹೊರತುಪಡಿಸಿದ್ರೆ ನೋಡೋಕೆ ಹೋದರೆ ಇರಾನ್ ಹೊರತುಪಡಿಸಿದ್ರೆ ಭಾರತದಲ್ಲೇ ಅತಿ ಹೆಚ್ಚು ಇರಾನಿಯರು ಆಶ್ರಯ ಪಡೆದಿರುವಂಥದ್ದು, ಅಂದರೆ ಸೆಕೆಂಡ್ ಹೋಮ್ ಟೌನ್ ಇರಾನಿಯರಿಗೆ. ಸೊ ಹಿಂದಿನಿಂದಲೂ ಕೂಡ ಆಯತುಲ್ಲಾ ಖಮೇನಿ ಅವರ ಒಂದು ಭಾರತದ ಒಂದು ರಿಲೇಷನ್ಶಿಪ್ ಅದೆಲ್ಲವೂ ಕೂಡ, ಹಾಗೆ ಚಾಬ್ರಹಾರ್ ಪೋರ್ಟ್, ಸೊ ಇದೆಲ್ಲವೂ ಕೂಡ ಭಾರತ ಮತ್ತು ಇರಾನ್ನ ಸಂಬಂಧವನ್ನು ಗಟ್ಟಿಗೊಳಿಸಿದೆ. ಸೊ ಹಾಗಾಗಿ ಭಾರತದ ಮಟ್ಟಿಗೂ ಕೂಡ ಅಲಿ ಖೊಮೇನಿ ಅವರ ಅಂತ್ಯಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಂಬಂಧ US ಮತ್ತು ಇಸ್ರೇಲ್ ಹಾಗೆ UAE ಜೊತೆಗೆ, ಗಲ್ಫ್ ರಾಷ್ಟ್ರಗಳ ಜೊತೆಗೆ ಸ್ವಲ್ಪ ಬಾಂಧವ್ಯ ಜಾಸ್ತಿ ಆಗಿದೆ. ಹಾಗಂತ ಯಾವತ್ತೂ ಕೂಡ ನಾವು ಇರಾನ್ ಜೊತೆಗೆ ವೈರತ್ವವನ್ನು ಬೆಳೆಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಇಸ್ರೇಲ್ US ಇರಾನ್ ವಾರ್ ಆದಾಗ, ಅಂದರೆ ಗಲ್ಫ್ ವಾರ್ ಸಂದರ್ಭ ಇತ್ತೀಚೆಗಷ್ಟೇ ಏನು ಬ್ರೇಕ್ ಬಿದ್ದಿದೆ ಆ ಒಂದು ವಾರಿಗೆ, ಆ ಸಂದರ್ಭದಲ್ಲೂ ಕೂಡ ನಾವು ಭಾರತದವರು ಯಾವತ್ತೂ ಕೂಡ ಬಹಿರಂಗವಾಗಿ ಯಾವುದೇ ದೇಶದ ಪರವಾಗಿ ನಿಲ್ಲಿಲ್ಲ ಅಥವಾ ಇರಾನ್ಗೆ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಡಿಪ್ಲೊಮಸಿ ಪಾಲಿಸಿ ನಮ್ದಿಲ್ಲ. ಸೊ ಹಾಗಾಗಿ ಫೆಬ್ರವರಿ 28ಕ್ಕೆ ವಾರ ಆರಂಭವಾದಾಗಲೇ ಖೊಮೇನಿ ಹತ್ಯೆ ನಡೆದಿತ್ತು. ಆದರೆ ಭಾರತ ಇದಕ್ಕೆ ಆಗ ಯಾವುದೇ ರೀತಿ ಖಂಡನೆಯನ್ನು ವ್ಯಕ್ತಪಡಿಸಿರಲಿಲ್ಲ, ಜೊತೆಗೆ ಖೊಮೇನಿ ಅವರ ಸಾವಿಗೆ ಸಂತಾಪವನ್ನು ಕೂಡ ಸೂಚಿಸಿರಲಿಲ್ಲ. ಅದಾದ ನಂತರ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಮಾತ್ರ ಇರಾನ್ ಎಂಬಸಿಯಲ್ಲಿ ಇಟ್ಟಿದ್ದಂಥ ಒಂದು ಕಾಂಡಲೆನ್ಸ್ ಬುಕ್ ಏನಿತ್ತಲ್ಲ ಅಲ್ಲಿ ಹೋಗಿ ಸಹಿ ಮಾಡಿದ್ದು ಬಿಟ್ಟರೆ ಅಧಿಕೃತವಾಗಿ ಭಾರತ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೂಡ ಇದುವರೆಗೂ ಕೊಡಲಿಲ್ಲ. ಈಗ ಖೊಮೇನಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತಾ ಭಾರತ, ಇದು ನಮ್ಮ ಮತ್ತು US ಜೊತೆಗಿನ ಫ್ರೆಂಡ್ಶಿಪ್ ಮೇಲೆ ಏನಾದರೂ ತೊಂದರೆ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕಂದರೆ ಯಾಕೆ ನಾವು ತುಂಬ ಜಾಗರೂಕವಾಗಿ ಹೆಜ್ಜೆ ಇಡಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ವೇಳೆ ಇರಾನ್ ಜೊತೆಗೆ ಹೆಚ್ಚು ಸಂಬಂಧ, ಹೆಚ್ಚು ಬಾಂಧವ್ಯ ಇದೆ ಅನ್ನುವಂಥದ್ದಿದ್ರೆ ಈ ಕಡೆ US ಜೊತೆಗೆ ಆ ಬಾಂಧವ್ಯದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸೊ ಹೀಗಾಗಿ ತುಂಬ ಅಳೆದು ತೂಗಿ ಹೆಜ್ಜೆ ಇಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ ಇದೆ. ಸೊ ಭಾರತದ ಪರವಾಗಿ ಯಾರಾದರೂ ಸೀನಿಯರ್ ರೆಪ್ರೆಸೆಂಟೇಟಿವ್ಸ್ನ ಕಳಿಸೋದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಆಲೋಚನೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕೂಡ 2024ರಲ್ಲೂ ಕೂಡ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಇತ್ತು. ಆಗಿನ ಇರಾನ್ ಅಧ್ಯಕ್ಷರಾಗಿದ್ದಂಥ ಇಬ್ರಾಹಿಂ ರೈಸಿ ಅವರು ಆಗ ಸಾವನ್ನಪ್ಪಿದಾಗ ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾರತ ಇನ್ಫ್ಯಾಕ್ಟ್ ಭಾಗಿಯಾಗಿತ್ತು. ಬಟ್ ಯಾರು ಹೋಗಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದ್ದಾಗ ಭಾರತದಲ್ಲಿ ಒಂದು ದಿನದ ಮಟ್ಟಿಗೆ ಮೌನಾಚರಣೆಗೂ ಕೂಡ ಆದೇಶ ನೀಡಲಾಯಿತು. ಅದಾದ ನಂತರ ಆಗಿನ ಉಪರಾಷ್ಟ್ರಪತಿಯಾಗಿದ್ದಂಥ ಜೈದೀಪ್ ಧನ್ಕರ್ ಅವರು ಇಬ್ರಾಹಿಂ ರೈಸಿ ಅವರ ಫ್ಯೂನರಲ್ನ ಅಟೆಂಡ್ ಮಾಡಿದರು. ಅದು 2024ರಲ್ಲಿ. ಆದರೆ ಅದಾದ ನಂತರ ಈಗಿನ ಪರಿಸ್ಥಿತಿ ಬೇರೆ ಇದೆ. ಈಗ ವಾರ್ ಆಯಿತು, ವಾರ್ ಆಗಿ ಬ್ರೇಕ್ ಆಗಿದೆ. ಈ ಸಂದರ್ಭದಲ್ಲಿ ಭಾರತದಿಂದ ಯಾರು ಹೋಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಸದ್ಯದ ರಿಪೋರ್ಟ್ಸ್ ಪ್ರಕಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಅದೇ ಸಮಯಕ್ಕೆ ಮೋದಿ ಅವರ ಮಲ್ಟಿನೇಷನ್ ಟೂರ್ ಕೂಡ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರಂತೂ ಹೋಗೋದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ಬಟ್ ಯಾರನ್ನು ಕಳಿಸ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲಕರವಾಗಿದೆ. ಇದೊಂಥರ ಭಾರತದ ವಿದೇಶಾಂಗ ನೀತಿಗೆ ಲಿಟ್ಮಸ್ ಟೆಸ್ಟ್ ರೀತಿಯಲ್ಲಿದೆ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗ್ಲಿಕ್ಕಿಲ್ಲ. ಇದೇ ಥರದ ಒಂದು ವಿಶ್ಲೇಷಣೆ ಕೂಡ ಈಗ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕಾ, ಭಾಗಿಯಾದರೆ ಯಾರನ್ನು ಕಳಿಸಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನೂ ಕೂಡ ಭಾರತ ಅಳೆದು ತೂಗಿ ವಿಚಾರವನ್ನು ಮಾಡ್ತಾ ಇದೆ. ಮುಂದಿನ ಹಂತಗಳಲ್ಲಿ ಬಹುಶಃ ಇದಕ್ಕೊಂದು ಕ್ಲಾರಿಟಿ ಸಿಗಬಹುದು. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಜಕ್ಕೂ ಹೋಗಬೇಕಾ, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕಾ, ಭಾರತದ ನಿಲುವು ಏನಿರಬೇಕು ಅನ್ನುವಂಥದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.